ಅದಕ್ಕೆ ಮಲ್ಲಿಕಾರ್ಜುನ ಬಾಂಧಕ್ಯ ಮಲ್ಲಮ್ಮಗ ಬೀಸಿ ಕೊಟ್ಟತ್ತ. ಹೌದಲ್ಲ ಮಲ್ಲಿಕಾರ್ಜುನ ಮಲ್ಲಮ್ಮಗ ಬೀಸಿ ಕೊಟ್ಟ. ಆಕಿ ಜ್ವಾಳ ಎಲ್ಲ ಬೀಸಿ ಕೊಟ್ಟ. ನಿಮ್ಮ ಹೆಣ್ಮಕ್ಳದು ಯಾರು ಇದ್ದಿದ್ದಿಲ್ಲ ನಾ ಬರ್ಬೇಕಲ್ಲ ಅಂತ ಹೇಳ್ತಾನ. ಹೆಣ್ಣು ಮಕ್ಳು ಯಾಕೆ ಬೀಸಿ ಕೊಡ್ಲಿಲ್ಲ ಅಂತ ಹೇಳ್ತಾನ್ರಿ ಇವ. ಅದಕ್ಕ ನೀ ಏನ್ ಪುಗಸೇಟೆ ಬೀಸಿ ಕೊಟ್ಟಿಲ್ಲ. ಮತ್ತೆ ಏನಾಗೈತ್ರಿ? ಆಕಿದು ಒಂದ ನಿನ್ನ ಮ್ಯಾಲ ವಜ್ಜಿ ಐತಿ, ಋಣ ಐತಿ. ಹೌದಲ್ಲ ಹೌದಲ್ಲ ಅಣ್ಣ ನೀ ಬಂದು ಬೀಸಬೇಕಾಗೈತಿ. ಹೆಂಗ ಋಣ ಐತ್ರಿ? ಮಲ್ಲಮ್ಮ ಒಬ್ಬಕ್ಕೆ ಬೀಸ್ತಿದ್ಳು, ಬ್ಯಾರೆ ಹೆಣ್ಮಕ್ಳು ಯಾರು ಬೀಸ್ತಿದ್ದಿಲ್ಲ ಅಂದ್ ಜಗದಾಗ. ರಗಡ ಮಂದಿ ಬೀಸ್ತಾರ್ರಿ. ಮನ್ನಿ ಎಲ್ಲಾರಿಗೆ ಹೋಗಿ ಬೀಸಿ ಕೊಡ್ಬೇಕಲ್ಲ ನೋಡುನು. ಅಗಿಗಟ್ಟ ಯಾಕೆ ಬಂದು ಬೀಸಿ ಕೊಟ್ಟಿ? ಹಂಗೇನಿರಂಗಿಲ್ಲ. ಆಕಿದು ಭಾರ ನಿನ್ನ ಮ್ಯಾಲ ಐತಿ. ಮತ್ತ ಹೆಂಗಾಗೈತಿ ಬರ್ತೀರಿ ಗುರ್ತೇನ್ರಿ? ಈಗ ಆಕಿ ಗಂಡ ಹುಚ್ಚಿದ್ದ ಆಕಿ ಗಂಡ ಭರಮರೆಡ್ಡಿ ಹುಚ್ಚಿದ್ದ. ಹೌದ್ರಲ್ಲ ತಿರುಗಿ ಅವನು ಶಾಣ್ಯಾನ ಮಾಡಿದವ್ರ ಯಾರ? ಆಕಿನ ಮಲ್ಲಮ್ಮನ ಶಾಣ್ಯಾನ ಮಾಡ್ಯಾಳ್ರಿ. ಮತ್ ನಿಮ್ ಉಳಿದ ಗಂಡ ದೇವ್ರೆಲ್ಲ ಎಲ್ಲಿ ಹೋಗಿದ್ದು? ಕಬ್ಬು ಕಡ್ಲಿಕ್ರಿ. ಹೋಗ್ಲಿ ಬಿಡ ಖರೆ. ಅಲ್ಲ ಆಕಿ ಮಲ್ಲಮ್ಮ ಹುಚ್ಚ ಗಂಡನ ಶಾನ್ಯಾನ ಮಾಡಿ ಜಲಮನ ದಂಡಿಗೆ ಹಾಸಿ ಬಿಟ್ಟಲ್ರಿ. ಹೌದು ಇವ್ರ ಗಂಡ ಶ್ಯಾಮರ ಹುಚ್ಚಿ ಅಂತಿಲ್ ತಗೊಂಡ ಜಲಮ ದಂಡಿಗೆ ಹಾಸ್ಯಾನನ್ರಿ. ಹುಚ್ಚಿ ಹೆಣ್ತಿ ಕೂಡ ಗುದ್ಮುರಿಗೆ ಹಾಕಾಮ ಅಲ್ಲಿ. ಮತ್ತೆ ಏನ್ ಮಾಡ್ತಾನ್ರಿ? ಹುಚ್ಚ ಇದ್ದಕ್ಕೆ ಇರ್ತಾಳು, ಮತ್ ಶಾಣ ಇದ್ದಕ್ಕಿನ ಮತ್ತೊಬ್ಬಕಿನ ಹಾಕ್ತಾನು. ಚಲೋ ಸೀರಿ ಕೈ ಹಾಕಾಮ. ಇವ್ರ ದಗದನ ಅಟ್ಟ ಅದಾವ. ಹೌದ್ರಲ್ಲ ಶಾಣ್ಯಾನ ಮಾಡು ತಾಕತ್ ಇವರಲ್ಲಿ ಇಲ್ಲ, ಒಟ್ಟ ಇಲ್ಲ. ಈಗ ಸತ್ಯವಾನ ಪ್ರಾಣ ಹೋದ. ಸತ್ಯ ಸಾವಿತ್ರಿ ಗಂಡ ಸತ್ಯನ ವಾಣಿನ ಪ್ರಾಣ ಯಮ ಬಂದು ಹೋದರ್ಲೇ ರೀ. ಹೌದಲ್ಲ ಆಕಿ ಸಾವಿತ್ರಿ ಸತ್ತನ ಗಂಡ ಅಂತೇಳಿ ಸುಮ್ಮ ಮನ್ಯಾಗ ಕುಂಡ್ರಲಿಲ್ಲ. ಹೌದಿಲ್ಲ ಏನ್ ಮಾಡ್ಲು? ಏನ್ ಮಾಡ್ತಾಳ್ರಿ? ಯಮಲೋಕಕ್ಕೆ ಹೋಗಿ ಯಮನ ಕೂಡ ಹೋರಾಡಿ ಗಂಡನ ಪ್ರಾಣ ತಿರುಗಿ ತಂದ ಮತ್ತ ಗಂಡನ ಪ್ರಾಣ ತಿರುಗಿ ತಂದ ಗಂಡನ ಜೀವ ಮಾಡಿ ಜೀವ ಮಾಡಿ ಅವನ ಜೋಡಿ ಜಲಮನ ದಂಡಿಗೆ ಹಾಸಿ ಬಿಟ್ಟಳ್ರಿ. ಮತ್ ನಿಮ್ಮಲ್ಲಿ ಅವ್ರೆ ಸತ್ತಿ ಹೆಣ್ತಿನ ಹೋಗಿ ತಿರುಗಿ ತಗೊಂಡ್ ಬಂದಾವ ಇದ್ದಂದ್ರೆ ಹೇಳ ಬಂದ. ಒಟ್ಟ ತರುದಿಲ್ರಿ ಇವ್ರ. ಈ ಕಡೆ ಹ್ಯಾಂಡ್ ಸತ್ತಿತ್ತಂದ್ರ ಮತ್ತೊಂದ್ ಈ ಕಡೆ ಸೀರಿನ ನೋಡ್ತಾರ ಕರೆ ಹ್ಯಾಂಡ್ ತಿಂತಾರ ಅವ್ರಲ್ರಿ ಇವ್ರು. ಆ ತಾಕತ್ ನಿಮ್ಮಲ್ಲಿ ಇಲ್ಲ. ಅದ ಹೆಣ್ಮಕ್ಳಲ್ಲಿ ಅಟ್ಟ ಐತಿ. ಹೆಣ್ಣಂದ್ರ ಅಷ್ಟ ಪವರ್ ಐತಿ ಹೆಣ್ಣಿನಲ್ಲಿ. ಐತಿ ಕುದುರಿನಲ್ಲಿ, ನೀರಿನಲ್ಲಿ, ಹೆಣ್ಣಿನಲ್ಲಿ ಒಟ್ಟ ತಿಳಿದಿಲ್ಲ. ಇನ್ನ ಮುಂದೆ ಯಾವ ತಿಳಿಯಂಗೂ ಇಲ್ಲ. ಮತ್ತ ಇಲ್ಲೇ ಓದಿ ಬಿಡ್ತತೆ ಅನ್ನೋದು ಗೊತ್ತಿಲ್ಲ. ಇನ್ನು ಗೊತ್ತಾಕತ್ಲಿ. ಏ ನಾಲ್ಕು ವೇಗದಾಗೆಲ್ಲ ಹೆಣ್ಣ ಹೆಚ್ಚು ಕಡೆ ಹುಟ್ಟಾಳ ಅಂತ ಯಾರು ಹೇಳ್ತಾರ? ಯಾವ ಋಷಿ ಬರದ ಎಂತ ಅಡಮುಟ ಪುರಾಣ. ಸರ್ವ ದೇವ್ರೆಲ್ಲ ಶಕ್ತಿದಿಂದ ಉತ್ಪನ್ನ. ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮೂಡುದು ಏನ ಕಾರಣ? ಏ ತೆಳಗ ಮ್ಯಾಗ ಶಕ್ತಿ ಜೋರಿ ಎಲ್ಲಿದಾನ ಗಂಡ ದೇವ್ರ? ಏ ಬಟ್ಟ ಹಚ್ಚಿ ತೋರಿಸ್ತಮ್ಮ ಗಂಡಿನ ಕೋನ. ಸುಳ್ಳ ಜ್ಞಾನ ಇಲ್ಲದ ಸ್ವಾಮಿನಂತೆ ಭಯ ಫಲವೇನ. ಸುಳ್ಳ ಜ್ಞಾನ ಇಲ್ಲದ ಸ್ವಾಮಿನಂತೆ ಭಯ ಫಲವೇನ. ಏ ಬ್ರಹ್ಮ ವಿಷ್ಣು ಮಹೇಶ್ವರ ಗರು ಬಂದ ಹೊಂಟ ಹೋದ್ರುವ ಎಲ್ಲಿ ಹೋದ್ರ? ಏ ಸತ್ತು ತಗೋಬೇಕಂದ್ರೆ ನಮ್ಮ ಅನುಸೂಯಾನ ಅವನ ಗರುಹರಣ ಮಾಡಿ ಬಿಟ್ಟಳ ಮೂರು ಮಂದಿನ. ಕೂಸ ಮಾಡಿ ಅರಸ ದೇವರ ಸತ್ವ ಉಳಿತ ಮತ್ತೇನ? ಏ ಹಿಂದಾದ್ರೆ ಯಾವ ದೇವರ ರೀತಿ ಮಾಡಿದ ಕರ್ಮ ದೇವರಿಗಾದ್ರು ಅದು ಬಿಟ್ಟಿರೋ ಬೆನ್ನ. ಮಾಡಿದ ಕರ್ಮ ದೇವರಿಗೆ ಆದ್ರು ಅದು ಬಿಟ್ಟಿಲ್ರೋ ಬೆನ್ನ. ಏ ಅನುಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸಾದ್ರು. ಮತ್ತೇನ್ ಮಾಡ್ಯಾಳ? ಏ ಮಂತ್ರದಿಂದ ಹುಟ್ಸ್ಯಾಳ ಮುಂದ ದತ್ತಾತ್ರೇಯನ. ಮೂರು ತಿಳಿಯಾಗುದು ದತ್ತಾತ್ರೇಯಗೆ ಏನ ಕಾರಣ? ಹೆಂಗ ಶತಕೋಟಿ ಬರದ ಇಟ್ಟಾರ ರಾಮಾಯಣ. ಏ ವಾಲಿ ಕೋಳಿ ಎಣಸಿಕೊಂಡ ವಾನರ್ನ್ಯಾಕ ಹೊಡಿತಿದ್ದ.
ಏನ್ ನಿತ್ಯ ಊಟ ಮಾಡತ್ತಿದ್ದ ಕರ್ಮ ಭೋಜನ ಒಬ್ಬರ್ವಾನ ಯಾಕ ಕೊಂದ ತನ್ನ ಕಾಸ ತಂದೇನ ಆಗಿಯಾಗ ಆಗಿಯಾಗ ಸಣ್ಮುಖ ಸ್ವಾಮಿ ಯಾರಳದ ತಾರಕಾಸುರನವಾದ ಮಾಡಿದವರು ಆಗಿಯಾಗ ಆಗಿಯಾಗ ಈ ಸ್ವಮೇತ ಹರಿಚಂದ್ರದ ಕಾಡಿ ಮಾಡಿದ ಪಾಪ ಹರಿಚಂದ್ರ ಅಳದ ಬಳಚಾರು ಆಗಿಯಾಗ ಆಗಿಯಾಗ ಪಾಪಿಲ್ಲದ ಹುಟ್ಟಿಲ್ಲ ಯಾರ್ಯಾರು ಹುಟ್ಟಿಲ್ಲ ಯಾರ್ಯಾರು ಯಾರ್ಯಾರು ಯಾರು ಹುಟ್ಟ್ಯಾರು ಸ್ವಚ್ಛ ಹೇಳೋ ತಮ್ಮ ಕೂತ ಕೆಳಲಿ ಪಂಡಿತರು ಆಗಿಯಾಗ ಆಗಿಯಾಗ ಏ ಹೆಚ್ಚು ಕಡಿಮೆ ಮಗಳು ಏ ಹೆಚ್ಚು ಕಡಿಮೆ ಬಗಳು ಬೇಡ ಸ್ವಚ್ಛ ನಿನಗ ಹೇಳ್ತೀನುವ ಸ್ವಚ್ಛ ಸ್ವಚ್ಛ ಏ ಎಟ್ಟು ಹೇಳಿದ್ರ ತೀರುವುದಿಲ್ಲ ಶಕ್ತಿ ವರ್ಣನ ನಿಮ್ಮ ನೀಲಕಂಠಕ ಸೇವೆ ಮಾಡಿದ ಗಂಗಾದೇವಿನ ಈ ಲೋಕಕ್ಕೆಲ್ಲ ಹಾಕಿ ಬೆಟ್ಟಳ ಮಾಯನ ಮುರಾಣ ಹತ್ಯೆ ಮಾಡುವ ಪಾಪ ಅಲ್ಲಿನ ಮತ್ತೇನ್ ಹೇಳ್ತಾನ್ರಿ ಅಮ್ಮ ಏನ್ ಹೇಳ್ತಾರು ಇವ್ರ ಪರಮಾತ್ಮಗ ಬೋಳೆ ಶಂಕರ್ ಅಂದ್ರತ್ರಿ ಹಾ ರೀ ಖರೆ ಐತ್ಲೆ ತಾನ ಬಾಯಿಲಿ ತಾನ ಹೇಳ್ತಾನ್ರಿ ಅವ್ ಬೋಳೆ ಶಂಕರ್ ಯಾವಾಗ ಅಂದಾರಿ ಅವಂಗ್ರಿ ಬೋಳಗಣ ಬೋಳಾಗಣ ರೀ ಬೋಳಗಣನ ಬೋಳೆ ಶಂಕರ ಅಲ್ಲ ನೀನು ಪರಮಾತ್ಮ ಹಾದಿ ಕೂಡ ನಡ್ಕೋತ ಹೊಂಟಿದ್ರೆ ಮತ್ತ ಹಿಂಗ್ ಕೂತಿದ್ರಲ್ಲ ಹುಡುಗ ಹೇಳ್ತಾರು ಸಪ್ತ ಋಷಿಗಳು ಹೆಂಡ್ರಲ್ಲಿ ಜಳಕ ಮಾಡ್ತಿದ್ರತ್ತೆ ಹೌದ್ರಲ್ಲ ಇವರ ಪರಮಾತ್ಮ ಕಾಮ ಪಿತ್ತಿಗೆ ನೆತ್ತಿಗೇರಿ ಪರಮಾತ್ಮ ಅಂದರಿ ಹೌದ್ರಲ್ಲ ಅವ ಹೋಗು ಹೊತ್ತನ್ಯಾಗ ಅವ್ರೆಲ್ಲಾ ಗಾಬರಿ ಆದ್ರ ಯಾರೀ ಹೆಣ್ಮಕ್ಳ್ರಿ ಸಪ್ತ ಹೆಂಡ್ರ ಋಷಿಗಳೆಲ್ಲ ಅವ್ರೇನ್ ಮಾಡ್ರು ಇನ್ ಏನ್ ಮಾಡ್ತಾನ ಇವ್ ಹಿಂಗ್ ಬರ್ಲಾ ಹತ್ಯಾನ ನಿತ್ ಬಸ್ಲೆ ಬರ್ಲಾ ಹತ್ಯಾನ ನಿಚ್ಚ ಬಸ್ಲೆ ಬರ್ಲಾಕತ್ಯಾನ ಇವ್ ಏನು ನಮಗ್ ಬಂದ ಕೆರಿಂದ ಹಾಳು ಮಾಡ್ತಾನ ಅಂತ ಹೇಳಿ ಕೆರಿಂದ ಒಂದ್ ಹೆಂಟಿ ತಗೊಂಡ್ ಅವ್ನ ಲಿಂಗಕ್ಕೆ ಹೋಗದಾಳ ಒಂದ್ ಹೆಂಟಿ ತಗೊಂಡ್ ಅವ್ನ ಲಿಂಗಕ್ಕೆ ಹೋಗದ್ ಬಿಟ್ಟಾರ ಲಿಂಗ ಕಳಿಸಿ ಭೂಮಿಗೆ ಬಿದ್ದತಿ ಏನಾದ್ರೂ ಪರಮಾತ್ಮ ಲಿಂಗ ಪೂಜೆ ಆಕೈತಿ ಅದ ಹೌದ್ರಲ್ಲ ಅದ ಕಡ್ಕೊಂಡ ತೆಳಗಿ ಬಿದ್ದೈತಿ ಭೂಮಿ ಮೇಲೆ ಬಿದ್ದೈತಿ ಕರೆ ಹಂಗ ಬಿದ್ದಿಲ್ಲ ಅದ ಹೆಂಗ ಬಿದ್ದೈತ್ರಿ ಅದ ಜಲಾರಿ ಒಳಗೆ ಬಿದ್ದೈತಿ ತೆಳಗ ಜಲಾರ ಐತಿ ನಮ್ದ್ರಿ ಅದ್ರ ಒಳಗ ಇವನ್ ಲಿಂಗ ಬಂದ್ ಕಡ್ಕೊಂಡ್ ಬಿದ್ದೈತ್ರಿ ಅದ್ರ ಒಳಗ ಬಂದ್ ಬಿದ್ದೈತಿ ಅದ ಅಲ್ಲಿ ಹಿಡ್ದವ ಬೋಳೆ ಶಂಕರ ಅಂತ ಹೆಸರು ಬಂದೈತಿ ಅವಾಗ ಅದ ಕಡ್ಕೊಂಡ್ ಬೀಳಾನ ರೀ ಹೌದ್ರಲ್ಲ ಇವ್ರ ಅದ್ರ ಸಾಮಾನು ಹಚ್ಕೊಂಡ್ ಬಂದ್ ಆಯ್ತು ಇವ್ರ ಗಂಡ ಆಗ್ಬೇಕು ಕಡ್ಕೊಂಡ್ ಬಿದ್ದು ಸಾಮಾನ್ ತಿರುಗಿ ಹಚ್ಕೊಂಡ್ ಬರ್ರಿ ನೀವು 3 ಮಂದಿ ಸಾಮಾನ್ ಇಲ್ಲ ತಿರುಗುತ್ತಾರ ಇವ್ರು ಏನ್ ಹೇಳ್ತಾರ ಗಂಡ ಗಂಡ ಅಂತ ಹೇಳಿ ಅದಕ್ಕೆ ಹೆಂಗೈತಿ ಅದ್ರ ಒಳಗಿನ ನೇಮ್ ಐತಿ ಅದ ಬೋಳೆ ಶಂಕರ ಹೇಳಿಕೆರಿಂದ ಅದ ಕಡ್ಕೊಂಡ್ ಬೀಳಾನ ನೇಮ್ ಐತಿ ಅದು ಎಂದ ಹಚ್ಕೊಂಡ್ ಬಂದಾನ ಅದನ್ನ ಹೇಳ ಬಂದಾವ ತಿರುಗಿ ಹಚ್ಕೊಂಡ್ ಬಂದ ಭೂಮಿ ಮೇಲೆ ಲಿಂಗ ಪೂಜೆ ಆಗತೈತಿ ಅದ ಆಗತೈತಿರ್ಲ ತಿರುಗಿ ಯಾವಾಗ ಹಚ್ಕೊಳ್ಳೋದಾನೋ ಏನ್ ಹಚ್ಕೊಂಡಾನೋ ಇಲ್ಲೋ ಹಿಂಗೈತಿರಿ ನೀವು ಅದು ಬೇಕು ಏ ಓದಿ ನೋಡ ದೇವಿ ಚರಿತ್ರ 19ನೇ ಅಧ್ಯಾಯದಾಗ ಅಲ್ಲೇನಾತ ಏ ಸುಮ್ಮನೆ ಸುಮ್ಮಣ್ಣು ದೈತ್ರ ಆದ ಉತ್ಪನ್ನ ತಮ್ಮ ಮದನದಿಂದ ಕಾಡ್ತಿದ್ರ ಎಷ್ಟು ದೇವರನ ಲೋಕ ಕಂಟಕರಾಗಿ ಬತ್ತಾಳಿತಿದ್ರ ಬಾಳ ಮಂದಿನ ಏ ಪಾರ್ವತ ತಾಕೂತ ದುರ್ಗಿ ಅವತಾರ ತೊಟ್ಟಾಳಾಗ ಏನ್ ಮಾಡ್ಯಾಳ ಏ ಸುಮ್ಮನೆ ನಿಸ್ಮನ ಸಮಾರ ಮಾಡ್ಯ ಶಿರಾಚೇರನ್ನ ಅವತಾರ ತೊಟ್ಟ ನಷ್ಟ ಮಾಡ್ಯಾಳಾಗ ದುಷ್ಟ ದೈತನ
ಅವತರ ತೊಟ್ಟ ನಷ್ಟ ಮಾಡ್ಯಾಳಾಗ ದುಷ್ಟ ದೈತಣ್ಣ ಏ ದೇವಿಗೆ ನಿಂದಾಡಿದ್ರ ಮಣಿ ದೀಪ ಕಂಡ ನಾಗತೈತಿ ಆಗ್ಲಿ ಆದ್ರ ಬಾಳಿಗೆರಿ ಅಪ್ಪಣ್ಣ ಏನ್ ಹೇಳ್ತಾರ್ರಿ ದೇವಿಗೆ ನಿಂದ ಆಡಿದ್ರ ಮಣಿ ದೀಪ ಕಂಡನ ಆಗತೈತಿ ಎಷ್ಟೋ ಮಂದಿ ಆಗಿ ಹೋಗ್ಯಾವ ರೀ ದೇವಿಗೆ ನಿಂದ ಆಡಂಗಿಲ್ಲ ಹೌದ್ರಲ್ಲ ಯಾಕಂದ್ರ ಉಗ್ರ ಅವತಾರ ಅದ ಉಗ್ರ ಅವತಾರ ಆಕಿಗೆ ನಿಂದ ಮಾಡಿದವ್ರು ಯಾರು ಉಳಿಯಂಗೂ ಇಲ್ಲ ಯಾರು ಉಳಿದಿಲ್ರಿ ಅದಕ್ಕೆ ಹೇಳ್ತಾರ ಕವಿಗಳ ರೀ ದೇವಿಗೆ ನಿಂದ ಆಡಿದವ್ರ ಮನಿ ದೀಪ ಖಂಡನ ಆಗತೈತಿ ಹೌದ್ರಲ್ಲ ದೇಗಲಾಗುವುದು ಅವ್ರ ಮನಿ ದೇವಿನ ಸ್ವಾಧೀನ ಅಂತ ಹೇಳ್ತಾರ ರೀ ಹುಟ್ಟಿದ ಹುಳ ಎಲ್ಲಾ ಹುರಿದ್ ಬಿಡ್ತಾಳ ಅವ್ರ ಮನಿತಾನ ನಿಂದ ಮಾಡಿದ್ರ ಹುಳ ಸಹಿತ ಉಳಿಗುಡಿಯಂಗ್ಲ ಮನ್ಯಾಗ ಎಲ್ಲಾ ಹುರಿದ್ ಬಿಡ್ತಾಳ ತಾಯಿ ಅಂತ ತಾಯಿ ಹೆಚ್ಚಿನಕೆದಾಳ ಅಂತ ಹೇಳ್ತಾರ ಹೌದ್ರಲ್ಲ ರೀ ನೋಡಲ್ಲ ಇವ್ರು ಹೆಂಗ್ ಬಂದ್ ಹೇಳ್ತಾರ ಪರಮಾತ್ಮ ನಿಂದ ಏನಾಗ್ತತಿ ರೀ ಏನಿಲ್ಲ ಹೌದ್ರಲ್ಲ